ತುಳಸಿ ಗಿಡವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಗಿಡವೆಂದು ಪರಿಗಣಿಸಲಾಗುತ್ತದೆ. ಇದರಲ್ಲಿನ ಶುಭ ಶಕ್ತಿಯು ಜನರನ್ನು ಸಕಾರಾತ್ಮಕ ಕಾರ್ಯಗಳಲ್ಲಿ ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತದೆ. ಪ್ರತಿಯೊಂದು ಹಿಂದೂ ಮನೆಯಲ್ಲಿ ತುಳಸಿಯನ್ನು ನೆಡುವುದು ಕಡ್ಡಾಯವೆಂದು ಪರಿಗಣಿಸಲಾಗಿದೆ. ಆದರೆ ಇಂತಹ ತುಳಸಿಯು ವಿನಾಯಕನ ಪೂಜೆಯಲ್ಲಿ ಮಾತ್ರ ನಿಷೇಧಿಸಲಾಗಿದೆ. ತುಳಸಿ ಎಂಬಾಕೆ ಮಹಾಧರ್ಮರಾಜನ ಸುಂದರ ಮಗಳಾಗಿದ್ದಳು. ತುಳಸಿ ಬಾಲ್ಯದಿಂದಲೇ ಭಗವಾನ್ ವಿಷ್ಣುವಿನ ಪರಮ ಭಕ್ತಳಾಗಿದ್ದಳು. ಅವಳು ಪ್ರತಿನಿತ್ಯ ಭಗವಾನ್ ವಿಷ್ಣುವನ್ನು ಪೂಜಿಸಲೆಂದೇ ನದಿಯ ದಡಕ್ಕೆ ಹೋಗುತ್ತಿದ್ದಳು ಹಾಗೂ ಆ ನದಿಯ ದಂಡೆಯ ಮೇಲೆ ಕುಳಿತು ತಪಸ್ಸನ್ನು ಮಾಡುತ್ತಿದ್ದಳು. ಪ್ರತಿನಿತ್ಯದಂತೆ ಆ ದಿನವೂ ಕೂಡ ಆಕೆ ವಿಷ್ಣುವಿನ ಪೂಜೆಗೆಂದು ನದಿಯ ಬಳಿ ಹೋಗುತ್ತಾಳೆ. ಆಗ ಅವಳಿಗೆ ಒಬ್ಬ ಓರ್ವ ಸುರದ್ರೂಪಿ ಯುವಕರನ್ನು ನೋಡುತ್ತಾಳೆ. ತುಳಸಿಯು ನೋಡಿದ ಆ ಸುಂದರ ಯುವಕ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿದ್ದನು. ಆತನ ದೇಹವು ಶುದ್ಧ ಶ್ರೀಗಂಧದ ಮತ್ತು ನೈಸರ್ಗಿಕ ದ್ರವ್ಯದ ಸುವಾಸನೆಯಿಂದ ತುಂಬಿತ್ತು. ಆ ವ್ಯಕ್ತಿ ಅತ್ಯಮೂಲ್ಯ ಮತ್ತು ಹೊಳೆಯುವ ಆಭರಣಗಳನ್ನು ಧರಿಸಿದ್ದನು. ಜೊತೆಗೆ ಅವನ ಮುಖ ಆನೆಯದಾಗಿತ್ತು. ನೋಡುತ್ತಲೇ ತುಳಸಿ ಆತನನ್ನು ಪ್ರೀತಿಸಲು ಪ್ರಾರಂಭಿಸುತ್ತಾಳೆ. ಆ ವ್ಯಕ್ತಿಯು ಅಚ್ಚುಕಟ್ಟಾದ ಮೈಕಟ್ಟನ್ನು ಕಂಡು ತುಳಸಿಯು ಅವನತ್ತ ಸಾಗುತ್ತಾಳೆ. ಅವನೇ ಭಗವಾನ್ ಗಣೇಶ. ತುಳಸಿ ಗಣೇಶನ ಬಳಿ ಹೋಗಿ ತನ್ನನ್ನು ವಿವಾಹ ಆಗುವಂತೆ ಕೇಳಿಕೊಳ್ಳುತ್ತಾಳೆ. ತುಳಸಿಯನ್ನು ವಿವಾಹವಾಗಲು ಗಣೇಶ ಸಭ್ಯವಾಗಿ ಮತ್ತು ಶಾಂತವಾಗಿ ನಿರಾಕರಿಸುತ್ತಾನೆ. ನಾನು ಕೌಟುಂಬಿಕ ಜೀವನದಿಂದ ದೂರವಿರಲು ನಿರ್ಧರಿಸಿದ್ದೇನೆ. ನನ್ನ ಜೀವನವನ್ನು ನಾನು ಭಗವಂತನ ಧ್ಯಾನಕ್ಕಾಗಿ ಹಾಗೂ ತನ್ನ ಪೋಷಕರಿಗಾಗಿ ಅರ್ಪಿಸಿದ್ದೇನೆ ಎಂದು ಗಣೇಶನು ಉತ್ತರಿಸುತ್ತಾನೆ. ಮದುವೆ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡುತ್ತದೆ ಮತ್ತು ತನ್ನನ್ನು ತಪಸ್ಸಿನಿಂದ ದೂರ ಇಡುತ್ತದೆ ಎಂದು ಮೃದುವಾಗಿ ಸಮಾಧಾನವಾಗಿ ತುಳಸಿಗೆ ಹೇಳುತ್ತಾನೆ. ಗಣೇಶ ತುಳಸಿಗೆ ಈ ರೀತಿ ಹೇಳುತ್ತಾನೆ, ನೀವು ನೋಡಲು ಸುಂದರವಾಗಿದ್ದೀರಿ ನಿಜ, ಆದರೆ ನಾನು ನಿಮ್ಮನ್ನು ವಿವಾಹ ಆಗಲು ಸಾಧ್ಯವಿಲ್ಲವೆಂದು ಗಣೇಶನು ಆಕೆಯ ಬೇಡಿಕೆಯನ್ನು ನಿರಾಕರಿಸುತ್ತಾನೆ. ಗಣೇಶನು ತುಳಸಿಯನ್ನು ವಿವಾಹ ಆಗಲು ನಿರಾಕರಿಸಿದ್ರಿಂದ ತುಳಸಿಗೆ ನಿಜಕ್ಕೂ ಕೋಪ ಬರುತ್ತದೆ. ಯಾಕೆಂದರೆ ಅವಳು ಅಷ್ಟೊಂದು ಸುಂದರಿಯಾಗಿದ್ದಳು. ಯಾವ ಒಬ್ಬ ವ್ಯಕ್ತಿಯು ಕೂಡ ಅವಳನ್ನು ನಿರಾಕರಿಸಲು ಸಾಧ್ಯವೇ ಇರಲಿಲ್ಲ. ಹೀಗೆ ಒಬ್ಬ ವ್ಯಕ್ತಿ ತನ್ನ ಸೌಂದರ್ಯವನ್ನ ತನ್ನ ಮೈಮಾಟವನ್ನ ನೋಡಿ ನಿರಾಕರಿಸಿದ್ದರಿಂದ ಅವಳಿಗೆ ಇನ್ನೂ ಕೋಪ ಬರುತ್ತದೆ. ಆಗ ಅವಳು ಕೋಪಗೊಂಡು ನಿಮ್ಮ ಸ್ವಇಚ್ಛೆ ವಿರುದ್ಧವಾಗಿ ವಿವಾಹ ದಿನ ಬಂದೇ ಬರುತ್ತದೆ. ಶಾಶ್ವತವಾಗಿ ಕೊನೆಯವರೆಗೆ ಸಂತನಾಗಿ ಉಳಿಯುವ ನಿಮ್ಮ ಪ್ರತಿಜ್ಞೆ ಎಂದಿಗೂ ಈಡೇರದಿರಲಿ ಎಂದು ತುಳಸಿ ಗಣೇಶನನ್ನು ಶಪಿಸುತ್ತಾಳೆ. ಇದು ಗಣೇಶನ ಕೋಪಕ್ಕೆ ಕಾರಣವಾಗುತ್ತದೆ. ಕೋಪದಿಂದ ಗಣೇಶನು ನೀವು ವಿನಾಕಾರಣ ಒಬ್ಬ ವ್ಯಕ್ತಿಯನ್ನು ಶಪಿಸುವುದಕ್ಕೆ ತಕ್ಕ ಪಾಠ ಕಲಿಯುತ್ತೀರಿ. ಸುಂದರಿಯಾದ ನೀವು ರಾಕ್ಷಸನನ್ನು ವಿವಾಹವಂತಾಗಲಿ ಹಾಗೂ ಸಂತನ ಶಾಪದಿಂದ ನೀವು ಶಾಶ್ವತವಾಗಿ ಒಂದು ಗಿಡ ಆಗಲಿ ಎಂದು ತುಳಸಿಯನ್ನು ಶಪಿಸಿಬಿಡುತ್ತಾನೆ. ಗಣೇಶನ ಶಾಪವನ್ನು ಕೇಳಿದ ತುಳಸಿ ತಕ್ಷಣವೇ ತನ್ನ ತಪ್ಪನ್ನು ಅರಿತುಕೊಂಡು ಗಣೇಶನ ಬಳಿ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾಳೆ. ತಾನು ಮಾಡಿದ ದೊಡ್ಡ ತಪ್ಪಿಗೆ ತನ್ನನ್ನು ಕ್ಷಮಿಸುವಂತೆ ಹಾಗೂ ತನ್ನ ಶಾಪವನ್ನು ವಾಪಸ್ಸು ತೆಗೆದುಕೊಳ್ಳುವಂತೆ ಗಣೇಶನನ್ನು ಬೇಡಿಕೊಳ್ಳುತ್ತಾಳೆ. ತುಳಸಿ ಗಣೇಶನ ಬಳಿ ಹೋಗಿ ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳಿದಾಗ ಗಣೇಶನು ತಾನು ನೀಡಿರುವ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ, ಆದರೆ ಶಾಪದ ಪ್ರಭಾವವನ್ನು ಮಾತ್ರ ಕಡಿಮೆ ಮಾಡಬಹುದೆಂದು ಹೇಳುತ್ತಾನೆ. ತುಳಸಿ ಕೂಡ ಅದಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಗಣೇಶನು ತುಳಸಿಯನ್ನು ಕುರಿತು ನಿಮ್ಮನ್ನು ಮುಂದಿನ ತಲೆಮಾರುಗಳಿಂದ ಶುಭ ಸಸ್ಯವೆಂದು ಪೂಜಿಸುವಂತಾಗಲಿ ಎಂದು ಶುಭ ಹಾರೈಸುತ್ತಾನೆ. ನಿಮ್ಮ ಪಾವಿತ್ರ್ಯತೆಯು ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಯಲ್ಲೂ ಬಳಸುವಂತಾಗಲಿ, ದೇವತೆಗಳ ಪೂಜೆಯಲ್ಲಿ ನೀವು ಪಾತ್ರವನ್ನು ವಹಿಸುವಂತಾಗಲಿ ಎಂದು ವರವನ್ನು ಕೂಡ ನೀಡುತ್ತಾನೆ. ಆದರೆ ನನ್ನ ಪೂಜೆಯಲ್ಲಿ ಮಾತ್ರ ನಿಮ್ಮನ್ನು ಸ್ವೀಕರಿಸಲಾಗುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳುತ್ತಾನೆ. ಗಣೇಶನ ಶಾಪದಿಂದ ತುಳಸಿಯು ತನ್ನ ಭವಿಷ್ಯದಲ್ಲಿ ಶಂಖಚೂಡ ಎನ್ನುವ ರಾಕ್ಷಸನನ್ನು ವಿವಾಹವಾಗಬೇಕಾಗುತ್ತದೆ. ತುಳಸಿ ಮತ್ತು ಶಂಖಚೂಡನ ವೈವಾಹಿಕ ಜೀವನ ಅನ್ಯೋನ್ಯತೆಯಿಂದ ಇದ್ದರೂ ಕೂಡ ಶಂಖಚೂಡನ ಕೆಲವೊಂದು ಅಹಿತಕರ ವರ್ತನೆಯಿಂದ ಭಗವಾನ್ ಶಿವನು ಆತನನ್ನು ಕೊಲ್ಲುತ್ತಾನೆ. ನಂತರ ತುಳಸಿ ತನಗೆ ಮರುಜನ್ಮ ನೀಡುವಂತೆ ಹಾಗೂ ಪತ್ನಿಯಾಗಿ ಸ್ವೀಕರಿಸುವಂತೆ ಭಗವಾನ್ ವಿಷ್ಣುವಿನ ಬಳಿ ವರವನ್ನು ಪಡೆದು ತುಳಸಿ ಗಿಡವಾಗಿ ಮುಂದೆ ಜನಿಸುತ್ತಾಳೆ. ತುಳಸಿ ಮತ್ತು ಗಣೇಶನ ನಡುವೆ ನಡೆದ ಶಾಪದಿಂದ ಇಂದಿಗೂ ಕೂಡ ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಉಪಯೋಗಿಸಲಾಗುವುದಿಲ್ಲ.
ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಗಿಡವನ್ನ ಭಕ್ತಿಯಿಂದ ಪೂಜಿಸುತ್ತಾರೆ. ಶುಭ ಅಶುಭ ಕಾರ್ಯಗಳಲ್ಲಿ ತುಳಸಿ ಎಲೆಗೆ ವಿಶೇಷ ಸ್ಥಾನಮಾನವಿದೆ. ತುಳಸಿ ಅಂದರೆ ತುಲನನಸ್ತಿ, ಅಂದರೆ ಗುಣದಲ್ಲಿ ತುಲನೆ ಮಾಡಲು ಸಾಧ್ಯವಾಗದಿರುವ ಗಿಡವೇ ತುಳಸಿಯಾಗಿದೆ. ದೀಪಾವಳಿ ಹಬ್ಬ ಮುಗಿದು ಹಿಂದೂಗಳು ಆಚರಿಸುವ ಹಬ್ಬವೇ ತುಳಸಿ ಪೂಜೆ ಅಥವಾ ಕಿರು ದೀಪಾವಳಿ. ಚಂದ್ರಮಾನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12ನೇ ದಿನ ಅಂದರೆ ದ್ವಾದಶಿಯಂದು ಈ ಹಬ್ಬವನ್ನ ಉತ್ಥಾನ ದ್ವಾದಶಿ ಎಂದು ಕೂಡ ಆಚರಿಸುತ್ತಾರೆ. ತುಳಸಿ ವಿವಾಹ ಹಿಂದೆ ಒಂದು ಪುರಾಣದ ಕಥೆಯೇ ಇದೆ. ಹಿಂದೂ ಪುರಾಣದ ಪ್ರಕಾರ ವೃಂದ ಎಂಬ ಹೆಸರಿನ ಯುವತಿಯೇ ತುಳಸಿಯಾಗಿ ಗಿಡದ ರೂಪ ಪಡೆದಿರುತ್ತಾಳೆ. ಈಕೆ ಜಲಂಧರನೆಂಬ ದುಷ್ಟ ರಾಜನನ್ನು ಮದುವೆಯಾಗಿರುತ್ತಾಳೆ. ಅವಳಿಗೆ ಮಹಾವಿಷ್ಣುವಿನ ಮೇಲೆ ವಿಶೇಷ ಭಕ್ತಿ. ಇದು ಜಲಂಧರನಿಗೆ ಸ್ವಲ್ಪವೂ ಇಷ್ಟ ಇರುವುದಿಲ್ಲ. ಆತ ದೇವತೆಗಳಿಗೆ ಉಪಟಳ ನೀಡುತ್ತಿರುತ್ತಾನೆ. ಶಿವನು ಏನು ಮಾಡುವುದೆಂದು ವಿಷ್ಣುವಿನ ಮೊರೆ ಹೋಗುತ್ತಾನೆ. ಆಗ ವಿಷ್ಣುವು ಜಲಂಧರನ ರೂಪ ತಾಳಿ ವೃಂದಾಳ ಬಳಿಗೆ ಬಂದು ಆಕೆಯನ್ನ ಮೋಹಿಸಿ ಆಕೆಯ ಪಾವಿತ್ರಕ್ಕೆ ಧಕ್ಕೆ ತರುತ್ತಾನೆ. ಈ ಸಂದರ್ಭದಲ್ಲಿ ಶಿವನು ಜಲಂಧರ ರಾಕ್ಷಸನನ್ನ ಸಂಹರಿಸುತ್ತಾನೆ. ಇತ್ತ ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ತರುವ ವಿಷ್ಣುವಿಗೆ ವೃಂದ ಕಪ್ಪು ಕಲ್ಲಾಗಿ ಹೋಗು ಎಂದು ಶಾಪ ನೀಡುತ್ತಾಳೆ. ಅಷ್ಟೇ ಅಲ್ಲದೆ ನಿನಗೆ ಪತ್ನಿಯ ವಿರಹ ಉಂಟಾಗಲಿ ಎಂದು ಕೂಡ ಆಶಿಸುತ್ತಾಳೆ. ಮೋಸದಿಂದ ನಿನ್ನ ಪತ್ನಿಯು ಅಪಹರಣಕ್ಕೆ ಒಳಗಾಗಲಿ ಮತ್ತು ನೀನು ನಿನ್ನ ಪತ್ನಿಯ ಹಾಗೂ ಗೆಳತಿಯ ಅಗಲಿಕೆಯನ್ನ ಸಹಿಸಬೇಕಾಗುತ್ತದೆ ಎಂದು ಶಾಪ ಹಾಕುತ್ತಾಳೆ. ಇದರಿಂದ ರಾಮಾಯಣದಲ್ಲಿ ವಿಷ್ಣುವಿನ ಅವತಾರವಾದಂತಹ ರಾಮನಿಗೆ ಸೀತೆಯು ಕಾಡಿನಲ್ಲಿ ಕೆಲವು ವರ್ಷಗಳ ಕಾಲ ದೂರವಿರುತ್ತಾಳೆ. ಈ ಶಾಪವನ್ನು ನೀಡಿದ ನಂತರ ವೃಂದ ತನ್ನ ಪತಿ ಜಲಂಧರನೊಂದಿಗೆ ಸತಿಯಾಗುತ್ತಾಳೆ. ಅವಳ ಚಿತಾಭಸ್ಮದಿಂದ ಹುಟ್ಟಿದ ಆ ಅದ್ಭುತ ಗಿಡವೇ ತುಳಸಿ ಸಸ್ಯವಾಗಿದೆ. ಭಗವಾನ್ ವಿಷ್ಣುವು ವೃಂದಾಳ ಸದ್ಗುಣವನ್ನು ಮುರಿದಿದ್ದಕ್ಕಾಗಿ ಸ್ವತಃ ಬಹಳ ತಪ್ಪಿಸ್ತನೆಂದು ಭಾವಿಸುತ್ತಾನೆ. ಹೀಗಾಗಿ ವೃಂದ ತುಳಸಿಯ ರೂಪದಲ್ಲಿ ತನ್ನೊಂದಿಗೆ ಸದಾ ಇರುತ್ತಾಳೆ ಎಂದು ಆಶೀರ್ವಾದ ನೀಡುತ್ತಾನೆ. ವಿಷ್ಣುವು ಆಕೆಯ ಆತ್ಮವನ್ನು ತುಳಸಿ ಗಿಡವಾಗಿ ಪರಿವರ್ತಿಸಿ ಮುಂದಿನ ಜನ್ಮದಲ್ಲಿ ಸಾಲಿಗ್ರಾಮವಾಗಿ ಪ್ರಬೋಧಿನಿ ಏಕಾದಶಿಯ ದಿನ ತುಳಸಿಯನ್ನು ಮದುವೆಯಾಗುತ್ತಾನೆ ಎಂಬ ಕಥೆ ಇದೆ. ಇದರ ಸಂಕೇತವೇ ವಿಷ್ಣು ಹಾಗೂ ತುಳಸಿ ವಿವಾಹ ಅಥವಾ ತುಳಸಿ ಹಾಗೂ ಸಾಲಿಗ್ರಾಮದ ವಿವಾಹ ಆಗಿದೆ. ತುಳಸಿಯನ್ನು ವಿಷ್ಣು ವಿವಾಹ ಆಗಿದ್ದರಿಂದ ಶಾಪ ಕೊಂಚ ಮಟ್ಟಿಗೆ ಕಡಿಮೆ ಆಯಿತಾದರೂ ರಾಮ ಹಾಗೂ ಕೃಷ್ಣನ ಅವತಾರವೆತ್ತಿದಾಗ ವೃಂದ ನೀಡಿದ ಶಾಪದ ಪರಿಣಾಮವಾಗಿ ವಿಷ್ಣುವು ವಿರಹ ವೇದನೆ ಅನುಭವಿಸಬೇಕಾಗುತ್ತದೆ. ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ದಾನವರು ಕ್ಷೀರಸಾಗರವನ್ನು ಕಡಿದಾಗ ಕೊನೆಯಲ್ಲಿ ಅಮೃತ ಬಂತು. ಅದನ್ನು ಕೈಗೆತ್ತಿಕೊಂಡ ವಿಷ್ಣುವು ಅವನ ಕಣ್ಣಿಂದ ಬಂದ ಆನಂದ ಬಾಷ್ಪಗಳು ಕಲಶದಲ್ಲಿ ಬಿದ್ದು ಅದರಿಂದ ಒಂದು ಅದ್ಭುತ ಗಿಡ ಹುಟ್ಟುತ್ತದೆ. ಅದಕ್ಕೆ ತುಲನೆ ಇಲ್ಲದಿದ್ದರಿಂದ ಇದನ್ನ ತುಳಸಿ ಎಂದು ಹೆಸರಿಡುತ್ತಾರೆ. ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣುವು ಮುಂದೆ ವಿವಾಹ ಆಗುತ್ತಾನೆ. ಹಿಂದೂ ಧರ್ಮದಲ್ಲಿ ಮಹಾವಿಷ್ಣುವಿನ ಮಡದಿ ಎಂದು ಅವರಿಬ್ಬರಿಗೂ ನಡೆಯುವ ವಿವಾಹವನ್ನು ತುಳಸಿ ವಿವಾಹ ಎಂದು ಮುಂದೆ ಕರೆಯುತ್ತಾರೆ. ತುಳಸಿ ಗಿಡಕ್ಕೆ ವಿವಾಹ ಅಂದರೆ ಮಳೆಗಾಲ ಮುಗಿದು ಚಳಿಗಾಲದಲ್ಲಿ ಹಿಂದೂ ಮದುವೆಗಳು ಆರಂಭವಾಗುವ ಸಮಯವೆಂದರ್ಥ. ಇದರ ಆಚರಣೆಯ ಪ್ರಕಾರ ತುಳಸಿ ಕಟ್ಟೆಯನ್ನ ರಂಗೋಲಿ, ಹೂವು, ಎಲೆಗಳಿಂದ ಅಲಂಕರಿಸಿ ವಿಷ್ಣುವಿನ ಅವತಾರವಾದ ಕೃಷ್ಣನ ಮೂರ್ತಿಯನ್ನ ಇರಿಸಿ ಪೂಜಿಸಲಾಗುತ್ತದೆ. ಕೆಲವೊಂದು ಕಡೆ ವಿಷ್ಣುವನ್ನ ನೆಲ್ಲಿಕಾಯಿ ರೂಪದಲ್ಲಿಯೂ ಕೂಡ ಪೂಜಿಸಲಾಗುತ್ತದೆ. ದೀಪಾವಳಿಯ ಸಮಯದಲ್ಲಿ ಇದ್ದ ಸಂಭ್ರಮವೇ ತುಳಸಿ ವಿವಾಹ ಸಮಯದಲ್ಲೂ ಇರುತ್ತದೆ. ತುಳಸಿ ಗಿಡದೊಂದಿಗೆ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ನೆಟ್ಟಿ ಪೂಜಿಸುವ ರೂಢಿ ಕೂಡ ಇದೆ. ದೀಪದಿಂದ ಗಿಡದ ಸುತ್ತ ಅಲಂಕರಿಸಲಾಗುತ್ತದೆ. ತುಳಸಿ ಗಿಡದ ವಿವಾಹವು ಹಿಂದೂ ಪದ್ಧತಿಯ ಮದುವೆಯ ಸಂಕೇತವಾಗಿದ್ದರಿಂದ ಹಿಂದೂಗಳ ಮನೆಯಲ್ಲಿ, ದೇವಾಲಯಗಳಲ್ಲಿ ಈ ಆಚರಣೆಯನ್ನ ನಡೆಸಲಾಗುತ್ತದೆ. ಈ ದಿನ ಪೂಜೆಯಲ್ಲಿ ಪಾಲ್ಗೊಳ್ಳುವವರು ಉಪವಾಸ ಕೈಗೊಳ್ಳುತ್ತಾರೆ. ತುಳಸಿ ಗಿಡದ ಸುತ್ತ ಮದುವೆ ಮಂಟಪ ನಿರ್ಮಿಸುತ್ತಾರೆ. ಅದಕ್ಕೆ ತುಳಸಿ ಬೃಂದಾವನ ಎಂದು ಕೂಡ ಕರೆಯಲಾಗುತ್ತದೆ. ವೃಂದಾಳ ಆತ್ಮವು ರಾತ್ರಿ ಇಡೀ ಇದ್ದು ಮರುದಿನ ಬೆಳಿಗ್ಗೆ ಅಲ್ಲಿಂದ ಹೊರಟು ಹೋಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಹೆಂಗಸರು ತುಳಸಿ ಗಿಡವನ್ನು ಮಧುವಣಗಿತ್ತಿಯಂಗೆ ಸಿಂಗರಿಸುತ್ತಾರೆ. ವಿಷ್ಣುವಿನ ಅಥವಾ ಅವನ ಅವತಾರವಾದ ಕೃಷ್ಣ, ರಾಮನ ಫೋಟೋವನ್ನ ಅಲ್ಲದೆ ಸಾಲಿಗ್ರಾಮ ಕಲ್ಲುಗಳನ್ನ ತುಳಸಿ ಗಿಡದ ಪಕ್ಕ ಇಟ್ಟು ಇಬ್ಬರನ್ನು ಸ್ನಾನ ಮಾಡಿಸಿ ಶುಭ್ರ ಬಟ್ಟೆ ತೊಡಿಸಿ ಹೂವು ಹಣ್ಣುಗಳಿಂದ ಅಲಂಕರಿಸುತ್ತಾರೆ. ಹಿಂದೂ ವಿವಾಹ ಪದ್ಧತಿಯಲ್ಲಿ ನಡೆಯುವ ಆಚರಣೆಗಳಂತೆಯೇ ವಿಷ್ಣು ತುಳಸಿ ವಿವಾಹವನ್ನ ಭಕ್ತರು ಆಚರಿಸುತ್ತಾರೆ. ಮದುವೆ ನಡೆಸುವವರು ಮದುವೆ ಕಾರ್ಯಕ್ರಮಕ್ಕೆ ಬಂದವರು ಅಲ್ಲಿ ಸೇರಿರುತ್ತಾರೆ. ಮದುವೆಯನ್ನು ನೋಡಿ ಬಾಯಿ ತುಂಬಾ ಹರಿಸುತ್ತಾರೆ. ವಧುವರರಿಗೆ ಉಡುಗೊರೆ ನೀಡುವ ಸಂಕೇತವಾಗಿ ಪೂಜೆಗಳನ್ನ ಏರ್ಪಡಿಸಿ ಮನೆಯ ಹುಡುಗಿಯರಿಗೆ, ಮಹಿಳೆಯರಿಗೆ, ಪುರುಷರಿಗೆ ಅತಿಥಿಗಳು ಉಡುಗೊರೆ ಕೊಡುತ್ತಾರೆ. ನಂತರ ಭೋಜನ ಮುಗಿಸಿ ಮನೆಗೆ ತೆರಳುತ್ತಾರೆ.
ಸ್ನೇಹಿತರೆ, ತುಳಸಿ ಗಿಡ ಉತ್ತಮ ಔಷಧಿಯ ಗುಣವನ್ನ ಹೊಂದಿದ್ದು ಮನೆಯ ಸುತ್ತಮುತ್ತ ತುಳಸಿ ಗಿಡ ಬೆಳೆಸಿದರೆ ಸೋಂಕು, ಕ್ರಿಮಿಕೀಟಗಳು, ರೋಗ ರುಜಿನಗಳು ಬರುವ ಸಾಧ್ಯತೆ ಕಡಿಮೆ ಇರುತ್ತದೆ. ಮಳೆಗಾಲ, ಚಳಿಗಾಲದಲ್ಲಿ ತುಳಸಿ ಎಲೆಯನ್ನ ಕಾಳು ಮೆಣಸು ಜೊತೆ ಸೇರಿಸಿ ಕಷಾಯ ಮಾಡಿ ಕುಡಿದರೆ ಶೀತ, ತಲೆನೋವು, ಜ್ವರ, ಕಫ ಒಂದೆರಡು ದಿನಗಳಲ್ಲಿ ಮಾಯವಾಗುತ್ತದೆ. ತುಳಸಿ ಗಿಡಕ್ಕೆ ಯಾವತ್ತಾದರೂ ಬಳಸಿದ ನೀರನ್ನ, ಕುಡಿದ ನೀರನ್ನ ಹಾಕಬೇಡಿ. ಯಾವಾಗಲೂ ಶುದ್ಧ ನೀರನ್ನ, ಅದರಲ್ಲೂ ಹೆಚ್ಚಾಗಿ ಬಾವಿಯಿಂದ ತೆಗೆದಂತ ನೀರನ್ನ, ನದಿಯಿಂದ ತಂದಂತಹ ನೀರನ್ನ ಹೆಚ್ಚಾಗಿ ಬಳಸಿ. ಇಲ್ಲವಾದರೆ ಮನೆಯಲ್ಲಿಯೇ ಬಂದಂತಹ ನೀರನ್ನ ಶುಭ್ರಗೊಳಿಸಿ 2 ಕೈಗಳಿಂದ ತುಳಸಿ ಗಿಡಕ್ಕೆ ಹಾಕಿದರೆ ಯಾವತ್ತೂ ನಿಮಗೆ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಪುರಾಣಗಳಲ್ಲಿಯೂ ಕೂಡ ಇದೆ. ಯಾವುದೇ ಸಂದರ್ಭದಲ್ಲಿ ಒಂದೇ ಕೈಯಿಂದ ತುಳಸಿ ಗಿಡಕ್ಕೆ ನೀರನ್ನ ಹಾಕಬೇಡಿ. ಬೆಳಿಗ್ಗೆ ತುಳಸಿ ಗಿಡಕ್ಕೆ ನೀರನ್ನು ಹಾಕಿದಾಗ ಪ್ರದಕ್ಷಿಣೆ ಹಾಕುವುದನ್ನ ಮಾತ್ರ ಮರೆಯದಿರಿ. ಭಾನುವಾರ ತುಳಸಿ ಗಿಡದ ಕೆಳಗೆ ದೀಪ ಹಚ್ಚಬಾರದು. ನೀವು ಸಂಜೆ ತುಳಸಿ ಪೂಜೆ ಮಾಡುತ್ತಿದ್ದರೆ ದೂರದಿಂದಲೇ ತುಳಸಿಗೆ ನಮಸ್ಕರಿಸಿ. ಏಕೆಂದರೆ ತುಳಸಿಯನ್ನ ಸಂಜೆಯ ಸಮಯದಲ್ಲಿ ಮುಟ್ಟಬಾರದು ಹಾಗೂ ಕೀಳಬಾರದು. ತುಳಸಿಯನ್ನು ಪೂಜೆ ಮಾಡುವಾಗ ಮಹಿಳೆಯರು ಕೂದಲನ್ನು ತೆರೆದಿಟ್ಟುಕೊಳ್ಳಬಾರದು. ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡುವುದು ಸೂಕ್ತವಲ್ಲ. ಇಂತಹ ಸಂದರ್ಭದಲ್ಲಿ ಮುಟ್ಟಾದ ಮಹಿಳೆಯರ ನೆರಳು ಕೂಡ ತುಳಸಿ ಗಿಡಕ್ಕೆ ಸೋಕದಿರುವುದು ಒಳ್ಳೆಯದು. ಸೂರ್ಯಾಸ್ತದ ನಂತರ ತುಳಸಿ ಎಲೆಯನ್ನ ಯಾವತ್ತೂ ಕಿತ್ತಬೇಡಿ. ಇದು ಪಾಪದ ಕೃತ್ಯ. ತುಳಸಿಯನ್ನ ದುರ್ಗಾದೇವಿಗೆ ಹಾಗೂ ಗಣೇಶನಿಗೆ ಅರ್ಪಿಸಬಾರದು. ತುಳಸಿ ದಳವನ್ನು ಯಾವಾಗಲೂ ವಿಷ್ಣು ಅಥವಾ ಅವನ ಅವತಾರಗಳಿಗೆ ಮಾತ್ರ ಅರ್ಪಿಸಬೇಕು. ತುಳಸಿ ಗಿಡವನ್ನ ಅದನ್ನು ನೆಟ್ಟಿರುವ ಕುಂಡದ ಸಮೇತ ಸ್ವಲ್ಪ ಎತ್ತರ ಜಾಗಕ್ಕೆ ಇಟ್ಟು ಪೂಜಿಸುವುದು ಒಳಿತು. ಯಾಕಂದ್ರೆ ನೀವು ಕಸ ಗುಡಿಸುವ ಸಂದರ್ಭದಲ್ಲಿ, ಮನೆಯನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಕಸದ ಪೊರಕೆಯು ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ಆಗಲಿ ಅಥವಾ ಅದರ ಕುಂಡಕ್ಕೆ ಆಗಲಿ ತಗುಲುವುದು ಶುಭ ಸಂಕೇತವಲ್ಲ. ಸ್ನೇಹಿತರೆ, ನೋಡಿದಿರಾ ತುಳಸಿಯಿಂದ ಆಗುವ ಲಾಭಗಳೇನು? ತುಳಸಿ ವಿವಾಹನ ಹೇಗೆ ಮಾಡಬೇಕು? ತುಳಸಿಯನ್ನ ಯಾಕೆ ಸಾಯಂಕಾಲದ ಸಮಯದಲ್ಲಿ ಕಿತ್ತಬಾರದು? ಈ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಅಂದುಕೊಂಡಿದ್ದೇನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ತುಳಸಿ ಮಾತಾ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.